ತಮ್ಮ ತಾಳ್ಮೆಗೆ ಶರಣಾರ್ಥಿ. ತಾವೆಲ್ಲ ಅನುಮತಿ ಕೊಡೋದಾದರೆ ನೇರವಾಗಿ ಕ್ವಿಜ್ ಕಾರ್ಯಕ್ರಮ ಆರಂಭಿಸ್ಬಿಡೋಣ. ತಡ ಮಾಡೋದು ಯಾಕೆ? ಕ್ವಿಜ್ ಆರಂಭಿಸೋದಕ್ಕೆ ಮೊದಲು ನಿಯಮಗಳನ್ನು ಬಹಳ ಸ್ಪಷ್ಟವಾಗಿ ಅನುಮಾನ ಇಲ್ಲದೆ ಇರೋ ರೀತಿ ತಿಳ್ಕೊಳ್ಳೋಣ. ಇಬ್ಬರು ಸ್ಪರ್ಧಿಗಳು ಬರ್ತಾರೆ. ಇಲ್ಲಿ ಗಾಜಿನ ಗೋಳದಲ್ಲಿ ಕೆಲವು ಚೀಟಿಗಳನ್ನು ಬರೆದು ಇಟ್ಟಿದ್ದೇವೆ, ತೋರಿಸಿ ಅವರಿಗೆ. ಗಾಜಿನ ಗೋಳದಲ್ಲಿ ಚೀಟಿಗಳನ್ನು ಬರೆದು ಇಟ್ಟಿದ್ದೇವೆ. ಒಂದು ಚೀಟಿಯನ್ನು ತಗೊಳ್ಳಿ ತಾವು. ಆ ಒಂದು ಚೀಟಿಯಲ್ಲಿ ಯಾವ ಸಂಖ್ಯೆ ಇದೆ, ಯಾವ ವಿಷಯ ಇದೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 10 ಪ್ರಶ್ನೆಗಳನ್ನು ಕೇಳ್ತೇವೆ. ಇದು ರ್ಯಾಪಿಡ್ ಫೈರ್, ಚಟ್ಪಟ್ ಚಿಂತುರುಳಿ. 60 ಸೆಕೆಂಡುಗಳ ಕಾಲಾವಕಾಶ. ಅಷ್ಟರಲ್ಲಿ 10 ಪ್ರಶ್ನೆಗಳಲ್ಲಿ 10ಕ್ಕೂ ಸರಿ ಉತ್ತರ ನೀಡಿದರೆ 10 ಪುಸ್ತಕ ಬಹುಮಾನ ದೊರೆಯುತ್ತೆ ಸ್ಥಳದಲ್ಲಿ. 10 ಪುಸ್ತಕಗಳನ್ನು 1 ನಿಮಿಷದಲ್ಲಿ ಗೆಲ್ಲುವಂತಹ ಸದವಕಾಶ. ಆದರೆ ಇಬ್ಬರು ಇರೋದ್ರಿಂದ ಇವರೊಂದು ಉತ್ತರ ಅವರೊಂದು ಉತ್ತರ ಕೊಟ್ಟರೆ ಯಾವ ಉತ್ತರ ತಗೊಳ್ಳಿ ನಾನು? ಗೊಂದಲ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ಕೂತ್ಕೊಳ್ಳುವಂಥ ಜನ ತಮ್ಮ ನಾಯಕ ಅಥವಾ ನಾಯಕಿ ಯಾರು ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಅವರು ಕೊಟ್ಟ ಉತ್ತರವನ್ನು ಅಂತಿಮ ಅಂತ ಪರಿಗಣಿಸ್ತೇವೆ. ಅವರು ಕೊಟ್ಟಂಥ ಉತ್ತರವನ್ನು ನಮ್ಮ ಗೆಳೆಯರು ಇಲ್ಲಿ ಬರ್ಕೋತಾರೆ. 1ರಿಂದ 10ರವರೆಗೆ ಅಂಕೆಗಳನ್ನು ಬರ್ಕೊಂಡು ಸ್ಪರ್ಧಿಗಳು ಕೊಡುವಂಥ ಉತ್ತರವನ್ನೆಲ್ಲ ಅಲ್ಲಿ ಬರೀತಾ ಹೋಗ್ತಾರೆ. 10 ಪ್ರಶ್ನೆಗಳು ಆದಮೇಲೆ ಎಷ್ಟು ಸರಿ ಉತ್ತರ ಕೊಟ್ಟಿದ್ದಾರೆ ಅದನ್ನು ಪರೀಕ್ಷೆ ಮಾಡೋಣ. ಅಷ್ಟು ಪುಸ್ತಕಗಳನ್ನು ಕೊಡೋಣ. ಋಣಾತ್ಮಕ ಅಂಕ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ಸ್ ಇಲ್ಲ. ಒಂದು ವೇಳೆ ತಪ್ಪು ಉತ್ತರ ಕೊಟ್ಟರೂ ಚಿಂತೆ ಇಲ್ಲ, ಅಂಕ ಕಳೆಯೋದಿಲ್ಲ, ಪುಸ್ತಕವನ್ನು ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಧೈರ್ಯವಾಗಿ ಉತ್ತರವನ್ನು ಕೊಡಿ. ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸರ್ವಸಾಮಾನ್ಯ ಪ್ರಶ್ನೆಗಳು ಇರುತ್ತೆ, ಬಹಳ ಕಷ್ಟಕರವಾದ ಪ್ರಶ್ನೆಗಳು ಇರೋದು. ಹಾಗಾಗಿ ಆ ಕ್ಷಣದಲ್ಲಿ ನಿಮ್ಮ ಸಾಮಾನ್ಯ ಜ್ಞಾನ ಎಷ್ಟರ ಮಟ್ಟಿಗೆ ನಿಮಗೆ ನೆರವಾಗುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಅದು ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಪ್ರಬುದ್ಧವಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ಏನೋ ಪ್ರಶ್ನೆಗಳಿಲ್ಲ ಅಂದರೆ ಮೊದಲ ಜೋಡಿಯನ್ನು ಆಹ್ವಾನಿಸೋಣ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮೊದಲನೆಯ ಜೋಡಿ ನಂದಕುಮಾರ್ ಕೆ ಹಾಗೂ ವನಜಾ ಎಂಡಿ. ಚಪ್ಪಾಳೆ ತಟ್ಟೋದ್ರ ಮೂಲಕ ಸ್ವಾಗತಿಸೋಣ ಅವರನ್ನು. ಸಮರಪೇಟೆಯಿಂದ ಬರ್ತಾ ಇದ್ದೀನಿ. ಸಂಗೀತ, ನೃತ್ಯ ಎಲ್ಲ ತುಂಬ ಆಸಕ್ತಿ. ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀನಿ. ತಟ್ಟನ್ ಕೇಳಿ ತಪ್ಪದೇ ನೋಡಿ. ತುಂಬ ಸಂತೋಷ. ಮೇಡಮ್ ತಾವು? ನಮಸ್ತೆ ಸರ್, ನನ್ನ ಹೆಸರು ವನಜಾ ಅಂತ. 2022 ಭಾಗವಹಿಸಿದ್ದೆ. ಈಗ ಅವಕಾಶ ಸಿಕ್ತು, ತುಂಬ ಧನ್ಯವಾದಗಳು. ನನ್ನ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ. ಕನ್ನಡ ನನಗೆ ಅನ್ನ ಕೊಟ್ಟಿದ್ದ ಭಾಷೆ. ಯಾಕಂದರೆ ನಾವು SSLC ಬೋರ್ಡಲ್ಲಿ ಕನ್ನಡ ಮೀಡಿಯಂ ಇಂಪಾರ್ಟೆಂಟ್. ಅದಕ್ಕೆ ತುಂಬ ಸಂತೋಷ. ಈಗ ಗಾಜಿನ ತೊಟ್ಟಿಯನ್ನು ತಮ್ಮಲ್ಲಿ ತರ್ತಾ ಇದ್ದಾರೆ. ಒಂದು ಚೀಟಿಯನ್ನು ದಯವಿಟ್ಟು ಆಯ್ಕೆ ಮಾಡಿಕೊಳ್ಳಿ. ಸಂಖ್ಯೆ ಇದನ್ನು ನೀವು ತಂದು ಕೊಡಬೇಕು, ಅವರಿಗೆ ಕೆಲಸ ಕೊಡಬಾರ್ದು. ಸಂಖ್ಯೆ 26 ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ ಸಂಖ್ಯೆನ. ಇಲ್ಲಿ ನೋಡಿ, 1ರಿಂದ 15 ಇದೆ, ಹಾಗೆ 16ರಿಂದ 30 ಇದೆ. ಇವರು ಆಯ್ಕೆ ಮಾಡ್ಕೊಂಡಿರೋದು 26. 26ರ ಹಿಂದೆ ಯಾವ ವಿಷಯ ಇದೆ, ಯಾವ ಪ್ರಶ್ನೆಗಳಿದೆ ನನಗೂ ಗೊತ್ತಿಲ್ಲ. ಹಾಗಾಗಿ 26ನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಕರ್ನಾಟಕ ಸಾಮಾನ್ಯ ಜ್ಞಾನ ಆರಂಭವಾಗ್ತಾ ಇದೆ. ನಂದಕುಮಾರ್ ಅವರೇ, ತಮ್ಮ ಸಮಯ ಈಗ ಆರಂಭ ಆಯಿತು.
ವಿಶಾಲ ಮೈಸೂರು ರೂಪುಗೊಂಡ ಪೂರ್ಣ ದಿನಾಂಕವನ್ನು ಹೇಳಿ. 1973. ಮುಂದಿನ ಪ್ರಶ್ನೆ, ಕರ್ನಾಟಕದ ಹೊಸ ನೆರೆ ರಾಜ್ಯವು ಯಾವುದು? ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೆಯ ಸ್ಥಾನದಲ್ಲಿದೆ? ಸಿಂಧು ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತ ಚಿನ್ನದ ಆಭರಣವು ಯಾವ ಮೂಲದ್ದು? ಕನ್ನಡದ ಮೊದಲ ಲಭ್ಯ ಶಬ್ದ ಇಸಿಲ ಯಾವ ಶಾಸನದಲ್ಲಿ ಇದೆ? ಕರ್ನಾಟಕದ ಯಾವ ಮನೆತನಗಳು ಮೊದಲು ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಬಳಸಿದವು? ಮೈಸೂರು ಮಹಾರಾಜ. ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯ ಜೊತೆಯಲ್ಲಿ ಯಾವ ನದಿಯೂ ಸೇರುತ್ತದೆ? ಮುಗಿತಾ? 1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯ್ತಂತೆ. ಉಳಿದ ಪ್ರಶ್ನೆಗಳನ್ನು ಒಂದು ಸಲ ತೋರಿಸ್ಬಿಡ್ತೇನೆ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಅಂತಾರಾಷ್ಟ್ರೀಯ ಸೈಕಲ್ ಸವಾರರನ್ನು ಹೆಚ್ಚಿಗೆ ನೀಡಿದ ಜಿಲ್ಲೆ ಯಾವುದು? ಹೊಯ್ಸಳ ಶಿಲ್ಪಕಲೆಯಲ್ಲಿ ಅರಳಿದ ಕೊನೆಯ ದೇವಾಲಯ ಯಾವುದು? ಇದಿಷ್ಟು ಉತ್ತರಗಳು ಆಗಿತ್ತು. ನವೆಂಬರ್ 1, 1956 ಆಗಿತ್ತು. ಹೊಸ ನೆರೆ ರಾಜ್ಯ ತೆಲಂಗಾಣ. ವಿಸ್ತೀರ್ಣದಲ್ಲಿ 8ನೆಯ ಸ್ಥಾನ. ಕೋಲಾರ ಮತ್ತು ಹಟ್ಟಿಯ ಚಿನ್ನದವನ್ನು ಬಳಸಿ ಆಭರಣಗಳನ್ನು ಮಾಡಿದ್ರು. ಇಸಿಲ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ದೊರೆಯುತ್ತೆ. ಗಂಗಾ ಮತ್ತು ಕದಂಬರು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಬಳಸಿದವರಲ್ಲಿ ಮೊದಲಿಗರು. ಮಲಪ್ರಭಾ ಕೃಷ್ಣಾ ನದಿಯ ಜೊತೆ ಸೇರುತ್ತೆ. 31 ಜಿಲ್ಲೆಗಳಿವೆ. ಅಂತಾರಾಷ್ಟ್ರೀಯ ಸೈಕಲ್ ಸವಾರರನ್ನು ನೀಡಿದ್ದು ವಿಜಯಪುರ. ಕೇಶವ ದೇವಾಲಯ ಸೋಮನಾಥಪುರ ಕೊಟ್ಟಕೊನೆಯ ದೇವಾಲಯ. ಧನ್ಯವಾದಗಳು. ತಮಗೆ ಎಷ್ಟು ಸರಿ ಉತ್ತರ ಬಂದಿದೆ ಸರ್? ವಿಜಯಪುರ ಕೊಟ್ಟಿದ್ದಾರಾ? ಆಡಿಯನ್ಸ್ಗೂ ಪ್ರಶ್ನೆ ಕೇಳಿ ಮೇಡಮ್. ರಮೇಶ್ ಟಿ, ನಾಗರತ್ನ ಟಿ ಎನ್. ರಮೇಶ್ ಟಿ ಹಾಗೂ ನಾಗರತ್ನ ಟಿ ಎನ್, ನೀವು ಕೂಡ ದಯವಿಟ್ಟು ಬರಬೇಕು. ನಮ್ಮ ಆಡಿಯನ್ಸ್ಗೆ ಪ್ರಶ್ನೆ ಬೇಗ ಬರಬೇಕು. ಈ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. 39 ಇಲ್ಲಿದೆ. ಸಿದ್ಧವಾಗಿದ್ದರೆ ಶುರು ಮಾಡ್ತೇನೆ. ಕನ್ನಡ ಸಾಹಿತ್ಯ ಎಷ್ಟರ ಮಟ್ಟಿಗೆ ನಮ್ಮ ತಿಳುವಳಿಕೆ ಇದೆ ಪರೀಕ್ಷಿಸಿಕೊಳ್ಳೋದಕ್ಕೆ ಒಳ್ಳೆಯ ಸಕಾಲ. ಸರ್, ತಾವು ಸಿದ್ಧನಾ? ತಮ್ಮ ಸಮಯ ಆರಂಭ ಆಯಿತು. ಕಾಳಿದಾಸನ ಎಲ್ಲ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಯಾರು ಪ್ರಕಟಿಸಿದರು? ಎಸ್.ವಿ. ಪರಮೇಶ್ವರ ಭಟ್ಟ, ಎಂ. ಗೋವಿಂದ ಪೈ. ಕನ್ನಡ ಕಾವ್ಯ ರಚನೆಯಲ್ಲಿ ಪ್ರಾಸವನ್ನು ಬಿಡುವ ದಿಟ್ಟ ನಿರ್ಧಾರವನ್ನು ಯಾರು ಕೈಗೊಂಡರು? ಕುವೆಂಪು, ಗೋವಿಂದ ಪೈ. ಕುವೆಂಪು ಅವರನ್ನು ಯಾರು ಆಧುನಿಕ ವಾಲ್ಮೀಕಿ ಎಂದು ಕರೆದರು? ವಿನೋಬ ಭಾವೆ ಗಾಂಧಿ. ಬೈಬಲ್ ಅನ್ನು ಯಾರು ಮೊದಲ ಬಾರಿಗೆ ಕನ್ನಡಕ್ಕೆ ಅನುವಾದಿಸಿದರು? ವಿಲಿಯಂ ರೀವ್ಸ್, ಜಾನ್ ಹ್ಯಾಂಡ್ಸ್. ಕನ್ನಡ ಭಾಷೆಯು ಸಂಸ್ಕೃತದಿಂದ ರೂಪುಗೊಳ್ಳಲಿಲ್ಲ ಎನ್ನುವುದಕ್ಕೆ ಮುಖ್ಯ ಪುರಾವೆ ಏನು? ವ್ಯಾಕರಣ, ಶಬ್ದ ಸಂಪತ್ತು. ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದು? ಕಣ್ಣಪ್ಪ ಸ್ಕೂಲ್ ಮಾಸ್ಟರ್. ನಾ ಹೇಳುವಾಗ ಮಾತಾಡಬೇಕು. ಯಾವುದು? ಮಾಯಾರಾವ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ. ಕರ್ನಾಟಕದಲ್ಲಿ ಅತ್ಯಂತ ವಿಶಾಲ ಪ್ರಾಂಗಣವಿರುವ ದೇವಾಲಯ ಎಲ್ಲಿದೆ? ಧರ್ಮಸ್ಥಳ, ನಂಜನಗೂಡು. ಇಮ್ಮಡಿ ಬಿಜ್ಜಳನು ಯಾವ ವಂಶಕ್ಕೆ ಸೇರಿದವನ ವಾದ? ಅಲ್ಲ, ಉತ್ತರ ಕೊಡೋಣ. ನಾನು ಮಾತನಾಡುವಾಗ ನೀವು ಹೇಳ್ಬಿಟ್ರೆ ನನಗೆ ಕೇಳಿಸಲ್ಲಮ್ಮ. ನಾನು ಮುಗಿಸೋವರೆಗೂ ಕಾಯಬೇಕು. ಕೊಡೋಣ ಅವರಿಗೆ, ಯಾಕಂದರೆ ಪ್ರಶ್ನೆ ಅರ್ಧ ಕೇಳಿದಾಗ ಮುಗಿದಿದೆ ಸಮಯ. ಹಾಗಾಗಿ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಯಾವುದು ಸರಿಯಾದ ಉತ್ತರ? ಬಾದಾಮಿ ಚಾಲುಕ್ಯರು ಸರಿಯಾದ ಉತ್ತರ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಇದನ್ನು ನೀವು ಪರಿಗಣಿಸಬಹುದು.
ಇನ್ನು ಒಂದು ಪ್ರಶ್ನೆ ಉಳಿದಿತ್ತು. ಮುಂಗಾಲಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಇದನ್ನು ಯಾರು ಬರೆದರು? ಕೆ ಎಸ್ ನರಸಿಂಹಸ್ವಾಮಿನ, ಚನ್ನವೀರ ಕಣಿವಿನ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಇತ್ತು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಎಸ್ ಪಿ ಪರಮೇಶ್ವರ ಭಟ್ಟ ಸರಿಯಾದ ಉತ್ತರ. ಗೋವಿಂದ ಪೈ ಸರಿಯಾದ ಉತ್ತರ. ವಿನೋಬಾ ಭಾವೆ ಸರಿಯಾದ ಉತ್ತರ. ಜಾನ್ ಹ್ಯಾಂಡ್ ಸರಿಯಾದ ಉತ್ತರ. ವ್ಯಾಕರಣ ಸರಿಯಾದ ಉತ್ತರ. ಬೇಡರ ಕಣ್ಣಪ್ಪ ಸರಿಯಾದ ಉತ್ತರ. ಶಾಸ್ತ್ರೀಯ ನೃತ್ಯ ಸರಿಯಾದ ಉತ್ತರ. ನಂಜನಗೂಡು ಸರಿಯಾದ ಉತ್ತರ. ಕಲ್ಯಾಣಿ ಚಾಲುಕ್ಯರು ಸರಿಯಾದ ಉತ್ತರ. ಚನ್ನವೀರ ಕಣವಿ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. ಧನ್ಯವಾದಗಳು. ಎಷ್ಟು ಸರಿ ಉತ್ತರವನ್ನು ನೀಡಿದ್ದಾರೆ? ಅಲ್ಲ, ಒಟ್ಟಿಗೆ 6, 12 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಹೌದಾ ಅವರಿಗೆ ಎಂತಹ ವಿಷಯ ಬಂದಿದೆ. ಒನಕೆ ಓಬವ್ವ ಸಿದ್ಧವಾಗಿದ್ದೀರಾ? ತಮ್ಮ ಸಮಯ ಆರಂಭ ಆಗ್ತಾ ಇದೆ. ಒನಕೆ ಓಬವ್ವ ಯಾವ ಶತಮಾನದಲ್ಲಿ ಜೀವಿಸಿದ್ದಳು? ಒನಕೆ ಓಬವ್ವನ ಪತಿಯ ಹೆಸರೇನು? ಓಬವ್ವನ ಪತಿಯು ಯಾವ ಕೆಲಸವನ್ನ ಮಾಡುತ್ತಿದ್ದನು? ಒನಕೆ ಓಬವ್ವನ ಕಾಲದಲ್ಲಿ ಯಾರು ಚಿತ್ರದುರ್ಗವನ್ನ ಆಳುತ್ತಿದ್ದರು? ಚಿತ್ರದುರ್ಗದ ಮೇಲೆ ಯಾರು ದಂಡೆತ್ತಿ ಬಂದರು? ನೀವು ಉತ್ತರ ಬ್ರಿಟಿಷರು. ಹೈದರಾಲಿಗೆ ಕಳ್ಳಗಿಂಡಿ ಹೇಗೆ ಗೊತ್ತಾಯಿತು? ಮೊಸರು ಬರುವುದನ್ನು ನೋಡಿ ಅದನ್ನು ನಿಬ್ಬಾರಿಸಿಕೊಂಡು ಒಳಗೆ ಬಂದರು. ಓಬವ್ವ ಏನನ್ನು ತರಲು ಹೊರಟಾಗ ಶತ್ರುಗಳ ಆಕ್ರಮಣ ತಿಳಿಯಿತು. ತಾವು ಉತ್ತರ ಕೊಡಬೇಡಿ ಸರ್. ಪುಟ್ಟಣ್ಣವರ ನಾಗರಹಾವು ಚಿತ್ರದಲ್ಲಿ ಒನಕೆ ಓಬವ್ವನ ಪಾತ್ರವನ್ನು ಯಾರು ನಿರ್ವಹಿಸಿ? ಜಯಂತಿ. 9 ಆಗೋಯ್ತಾ? ಟೈಮ್ ಈಸ್ ಓವರ್. ಅಂದರೆ 9ನೇ ಪ್ರಶ್ನೆ ಮುಗಿತಾ ಇದ್ದಾಗೆ ಸಮಯನೂ ಮುಗಿದಿದೆ. ಈಗ 10ನೇ ಪ್ರಶ್ನೆ. ಒನಕೆ ಓಬವ್ವನ ಕುರಿತು ಯಾರು ಕಾದಂಬರಿಯನ್ನು ಬರೆದಿರುವರು ಅಂತ 10 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಒನಕೆ ಓಬವ್ವ 18ನೇ ಶತಮಾನದಲ್ಲಿ ಇದ್ದಳು. ಪತಿ ಬುದ್ಧ ಹನುಮ. ಕಾವಲು ಕಾಯುವುದು, ಕಹಳೆ ಊದುವುದು ಆತನ ಕೆಲಸ. ಒಂಟಿ ಸಲಗ ಮದಕಲಿ ನಾಯಕ 5 ಈತನ ಕಾಲದಲ್ಲಿ ಬದುಕಿದ್ದಳು. ಹೈದರಾಲಿ ಗಡ್ಡೆಗೆ ಬರ್ತಾನೆ, ಬ್ರಿಟಿಷರಲ್ಲ. ಕಳ್ಳಗಿಂಡಿ ಗೊತ್ತಾಗೋದು ಮೊಸರು ಮಾರುವವಳ ಮೂಲಕ. ನೀರನ್ನು ತರೋಕೆ ಹೋದಾಗ ಶತ್ರುಗಳ ಆಕ್ರಮಣ ತಿಳಿಯುತ್ತೆ. ಹೈದರಾಲಿ ಸೈನಿಕನ ಚೂರಿ ಪ್ರಯೋಗದ ಕಾರಣ ಆಕೆ ಸತ್ತಳು ಅಂತ ಭಾವಿಸಿದ್ದಾರೆ. ಜಯಂತಿ ಈ ಪಾತ್ರವನ್ನು ನಿರ್ವಹಿಸಿದ್ದಳು. BL ವೇಣು ಕಾದಂಬರಿಯನ್ನು ಬರೆದಿದ್ದಾರೆ. ಧನ್ಯವಾದಗಳು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾನು ಕೋರಮಂಗಲದಿಂದ ಬಂದಿದ್ದೇನೆ. ನಮಸ್ತೆ ಸರ್, ನನ್ನ ಹೆಸರು ಗಾಯತ್ರಿ ದೇವಿ BS. ನಾನು ಜಯಪುರ ನಗರದಿಂದ ಬಂದಿದ್ದೀನಿ. NMK ಅಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ತುಂಬ ಸಂತೋಷ. ರಾಣಿ ಅಬ್ಬಕ್ಕ ಆಕೆ ಬಗ್ಗೆ ನಮಗೆಲ್ಲ ತಿಳಿಸಿಕೊಡೋ ಭಾಗ್ಯ ತಮಗೆ ಬಂದಿದೆ. ಯಾರು ಈ ರಾಣಿ ಅಬ್ಬಕ್ಕ? ನೋಡೋಣ. ಸಿದ್ಧವಾಗಿದ್ದೀರಾ? ಎಸ್ ಸರ್. ಹೆದರಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಧೈರ್ಯಂ ಸರ್ವತ್ರ ಸಾಧನ. ಶುರು ಮಾಡೋಣವಾ? ನಿಮ್ಮ ಸಮಯ ಈಗ ಆರಂಭ ಆಯಿತು. ರಾಣಿ ಅಬ್ಬಕ್ಕನ ಪೂರ್ಣ ಹೆಸರೇನು? ಉಳ್ಳಾಳದ ಈ ತುಳುವ ರಾಣಿಯ ರಾಜಧಾನಿ ಯಾವುದು? ಅಬ್ಬಕ್ಕ ಪೋರ್ಚುಗೀಸರ ಆಕ್ರಮಣ ಎಷ್ಟು ದಶಕಗಳ ಕಾಲ ತಡೆದರು? 22 ದಶಕ. 22 ದಶಕ. 2 ದಶಕ. ಅಬ್ಬಕ್ಕನಿಗೆ ಸಮರತಂತ್ರ ಹಾಗೂ ರಾಜಕೀಯ ಪಾಠವನ್ನು ಯಾರು ಕಲಿಸಿದರು? ಅಬ್ಬಕ್ಕ ಮಂಗಳೂರು ಅರಸನನ್ನು ಮದುವೆಯಾದಳು. ಆತನ ಹೆಸರೇನು?
ಪೋರ್ಚುಗೀಸರ ವಿರುದ್ಧ ಅಬ್ಬಕ್ಕನಿಗೆ ನೆರವಾದ ಮತ್ತೊಂದು ಕರಾವಳಿ ರಾಜ್ಯ ಯಾವುದು? 1568ರಲ್ಲಿ ಪೋರ್ಚುಗೀಸರು ಉಲ್ಲಾಳದ ಅರಮನೆಯ ಮೇಲೆ ದಾಳಿ ಮಾಡಿದಾಗ ಅಬ್ಬಕ್ಕ ಎಲ್ಲಿ ಆಶ್ರಯವನ್ನು ಪಡೆದಳು? ಅಬ್ಬಕ್ಕ ತನ್ನ 200 ಸೈನಿಕರ ಜೊತೆಯಲ್ಲಿ ಯಾವ ಪೋರ್ಚುಗೀಸ್ ಜನರಲ್ನನ್ನ ಹತ್ಯೆ ಮಾಡಿದಳು? ರಾಣಿ ಅಬ್ಬಕ್ಕಳಿಗೆ ಯಾವ ಬಿರುದು ಸಂದಿತ್ತು? 9ನೇ ಪ್ರಶ್ನೆಗೆ ಉತ್ತರ ಕೊಡಬಹುದು. 10ನೇ ಪ್ರಶ್ನೆ, ರಾಣಿ ಅಬ್ಬಕ್ಕಳ ಹೆಸರನ್ನ ಯಾವ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಎಂದು ಹೋರಾಟ ನಡೆದಿದೆ ಆಗಿತ್ತು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಅಬ್ಬಕ್ಕನ ಪೂರ್ಣ ಹೆಸರು ರಾಣಿ ಅಬ್ಬಕ್ಕ ಚೋಟ. ಪುತ್ತಿಗೆ ರಾಜಧಾನಿ. 4 ದಶಕಗಳ ಕಾಲ ತಡೀತಾಳೆ, 2 ಅಲ್ಲ 4 ದಶಕ. ಎಂತಹ ಸಾಹಸಿ ಮದುವೆ ಈ ಹೆಣ್ಣು ಮಗಳು, ಊಹಿಸ್ಕೊಳ್ಳಿಕ್ಕೂ ಕಷ್ಟವಾಗುತ್ತೆ. ಮಾವ ತಿರುಮಲರಾಯ ಸಮರತಂತ್ರ ರಾಜಕೀಯ ಪಾಠವನ್ನು ಕಲಿಸ್ತಾನೆ. ಲಕ್ಷ್ಮಪ್ಪ ಅರಸ ಈತನೇ ಅಬ್ಬಕ್ಕ ರಾಣಿ ಸೋಲುವುದಕ್ಕೆ ಮುಖ್ಯ ಕಾರಣ. ಬ್ರಿಟಿಷರ ಜೊತೆ ಸೇರಿ ಎಲ್ಲ ಗುಟ್ಟುಗಳನ್ನು ಬಿಟ್ಟುಕೊಟ್ಟು ರಾತ್ರೋರಾತ್ರಿ ಅವರು ಆಕ್ರಮಣ ಮಾಡಿದಾಗ 200 ಜನ ನಂಬಿಕೆಯ ಭಟರೊಡನೆ ಒಂದು ಮಸೀದಿಯಲ್ಲಿ ಅಡಗಿದ್ದು ಮಧ್ಯರಾತ್ರಿ ಹೊರಗೆ ಬಂದು ಹೇಗೆ ಗೆರಿಲ್ಲಾ ಆಕ್ರಮಣವನ್ನು ಮಾಡ್ತಾರೆ ಅಂದರೆ ಎಲ್ಲರೂ ನಾಮಾವಶೇಷ ಆಗ್ತಾರೆ. ಅಂತಹ ಅದ್ಭುತ ಸಾಹಸಿ ಜಮೋರಿನ್ ಕ್ಯಾಲಿಕಟ್ ಅವರು ಅಬ್ಬಕ್ಕನಿಗೆ ಸಹಾಯ ಮಾಡ್ತಾರೆ. ಉಲ್ಲಾಳದ ಮಸೀದಿಯಲ್ಲಿ ಅಡಗಿರ್ತಾರೆ. ಜನರಲ್ ಝೋವಾ ಪೈಕ್ಸೋಟಾ ಈತನನ್ನ ಆತನ ಸೈನ್ಯವನ್ನ ಕೊಲ್ತಾಳೆ. ಅಭಯ ರಾಣಿ, ಯಾರಾದರೂ ಒಂದು ನನಗೆ ಕಷ್ಟ ಅಂದರೆ ಅವರಿಗೆ ಧೈರ್ಯವನ್ನ ಕೊಟ್ಟು ಅದನ್ನು ಕಾಪಾಡ್ಕೋತಾ ಇದ್ಲು. ಅಭಯ ರಾಣಿ ಬಜ್ಪೆ ವಿಮಾನ ನಿಲ್ದಾಣ ಮಂಗಳೂರಿಗೆ ಆಕೆಯ ಹೆಸರನ್ನ ಇಡಬೇಕು ಅಂತ ಹೋರಾಟ ನಡೆದಿದೆ. ಇದುವರೆಗೂ ಅದು ಯಶಸ್ವಿ ಆಗಿಲ್ಲ. ಧನ್ಯವಾದಗಳು ತಮಗೆ. ಅವರ ರಾಜಮನೆತನಗಳ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸಿದ್ಧವಾಗಿದ್ದೀರಾ? ತಮ್ಮ ಸಮಯ ಈಗ ಆರಂಭ ಆಯಿತು. ಶ್ರೀಮುಖನು ಯಾವ ರಾಜವಂಶಕ್ಕೆ ಸೇರಿದವನು? ಸರಿಯ ಮಾತಾಡಿ. ಪಾಸ್. ಕಾಕುತ್ಸವರ್ಮನು ಯಾವ ರಾಜವಂಶಕ್ಕೆ ಸೇರಿದವನು? ದುರ್ವಿನೀತನು ಯಾವ ರಾಜವಂಶಕ್ಕೆ ಸೇರಿದವನು? ಇಮ್ಮಡಿ ವಿಕ್ರಮಾದಿತ್ಯನು ಯಾವ ರಾಜವಂಶಕ್ಕೆ ಸೇರಿದವನು? ಅಮೋಘ ವರ್ಷನು ಯಾವ ರಾಜವಂಶಕ್ಕೆ ಸೇರಿದವನು? ಅಮೋಘ ವರ್ಷ ನೃಪತುಂಗ, ಚಾಲುಕ್ಯ. ಇಮ್ಮಡಿ ಸಿಂಗಣನು ಯಾವ ರಾಜವಂಶಕ್ಕೆ ಸೇರಿದವನು? ಇಮ್ಮಡಿ ಬಲ್ಲಾಳನು ಯಾವ ರಾಜವಂಶಕ್ಕೆ ಸೇರಿದವನು? ಇಮ್ಮಡಿ ದೇವರಾಯನು ಯಾವ ರಾಜವಂಶಕ್ಕೆ ಸೇರಿದವನು? ಶಿವಪ್ಪ ನಾಯಕ, ಈ ಒಂದು ಪ್ರಶ್ನೆಗೆ ಅವಕಾಶ ಸಿಗುತ್ತೆ ತಮಗೆ. ಶಿವಪ್ಪ ನಾಯಕನು ಯಾವ ರಾಜವಂಶಕ್ಕೆ ಸೇರಿದವನು? 9 ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. 10ನೇ ಪ್ರಶ್ನೆ, ರಣಧೀರ ಕಂಠೀರವ ಅವರು ಯಾವ ರಾಜವಂಶಕ್ಕೆ ಸೇರಿದರು ಅನ್ನೋದು ಪ್ರಶ್ನೆಯಾಗಿತ್ತು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಶ್ರೀಮುಖ ಶಾತವಾಹನರು, ಕಾಕುತ್ಸವರ್ಮ ಕದಂಬ, ದುರ್ವಿನೀತ ಗಂಗ, ಇಮ್ಮಡಿ ವಿಕ್ರಮಾದಿತ್ಯ ಚಾಲುಕ್ಯ, ಅಮೋಘ ವರ್ಷ ರಾಷ್ಟ್ರಕೂಟ, ಇಮ್ಮಡಿ ಸಿಂಗಣ ಸೇವಣ ವಂಶ, ಇಮ್ಮಡಿ ಬಲ್ಲಾಳ ಹೊಯ್ಸಳ ವಂಶ, ಇಮ್ಮಡಿ ದೇವರಾಯ ವಿಜಯನಗರ ಸಂಗಮ ವಂಶ, ಶಿವಪ್ಪ ನಾಯಕ ಕೆಳದಿ ವಂಶ ಹಾಗೂ ರಣಧೀರ ಕಂಠೀರವ ಯದು ವಂಶ. ಇದು ಸರಿಯಾದ ಉತ್ತರಗಳು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಧನ್ಯವಾದಗಳು. ದಯವಿಟ್ಟು ಬನ್ನಿ.
19 ಹಿಂದೆ ಆ ಗುಟ್ಟು ಈಗ ಗಟ್ಟಾಗುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ. ಅಭಿಮಾನಿನ ಯಾವ್ದು ಅಭಿನಯ ವಿಷ್ಣುವರ್ಧನ. ನೀವೇನೋ ಇಲ್ಲಿರೋ ಅಷ್ಟೂ ಜನ ಅಭಿಮಾನಿಗಳೇ ವಿಷ್ಣುವರ್ಧನ. ಶುರು ಮಾಡೋಣ. ಸಮಯ ಯಾಕೆ ವ್ಯರ್ಥ ಮಾಡೋದು ಸರ್? ತಾವರೆಡಿ ತಮ್ಮ ಸಮಯ ಈಗ ಆರಂಭ ಆಗ್ತಾ ಇದೆ. ವಿಷ್ಣುವರ್ಧನ್ ಅವರ ಮೂಲ ಹೆಸರೇನು? ಹತ್ರ ಇಟ್ಕೊಳ್ಳಿ. ಪಾಸ್. ವಿಷ್ಣುವರ್ಧನ್ ಬಾಲನಟನಾಗಿ ನಡೆಸಿದ ಮೊದಲ ಚಿತ್ರ ಯಾವುದು? ಪ್ಲೀಸ್. ವಿಷ್ಣುವರ್ಧನ್ ಎಸ್.ಎಲ್. ಭೈರಪ್ಪನವರ ಯಾವ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ನಟಿಸಿದರು? ಗೊತ್ತಿಲ್ಲ. ವಿಷ್ಣುವರ್ಧನ್ ತರಾಸು ಅವರ ಯಾವ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ನಟಿಸಿದರು? ಪಾಸ್. ವಿಷ್ಣುವರ್ಧನ್ ತರಾಸು ಅವರ ಯಾವ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ನಟಿಸಿದರೋ? ಪಾಸ್ ಅಂತ ಹೇಳಿದ್ರೆ. ವಿಷ್ಣುವರ್ಧನ್ ಪ್ರಖ್ಯಾತ ಟೆಲಿವಿಷನ್ ಧಾರಾವಾಹಿಯಲ್ಲಿ ನಟಿಸಿದ್ದರೋ ಅದರ ಹೆಸರೇನು? ಗೊತ್ತಿಲ್ಲ. ಶಂಕರ್ನಾಗ್ ನಿರ್ದೇಶನ ಮಾಡಿದ್ರು. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚಿನ ದ್ವಿಪಾತ್ರಗಳಲ್ಲಿ ಅಭಿನಯಿಸಿರುವವರು ಎಷ್ಟು? ಡಬಲ್ ಆಕ್ಟಿಂಗ್. ಓ, ಇಲ್ಲಿಗೆ ಮುಗಿದೋಯ್ತು. ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡಬಹುದು. ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಯಾವ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿದೆ? ವಿಷ್ಣುವರ್ಧನ್ ಇಬ್ಬರು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದರು, ಅವರ ಹೆಸರೇನು? ವಿಷ್ಣುವರ್ಧನ್ ಅವರು ಒಟ್ಟು ಎಷ್ಟು ಕನ್ನಡ ಚಿತ್ರಗಳಲ್ಲಿ ನಟಿಸಿರುವರು ಎನ್ನಲಾಗಿದೆ? ಇದಿಷ್ಟು ಪ್ರಶ್ನೆಗಳಾಗಿದ್ದವು. ಸಂಪತ್ ಕುಮಾರ್ ಮೂಲ ಹೆಸರು? ಶಿವಶರಣೆ ನಂಬಿಯಪ್ಪ ಬಾಲನಟನಾಗಿ ಅಭಿನಯಿಸಿದ ಮೊದಲ ಚಿತ್ರ ವಂಶವೃಕ್ಷದಲ್ಲಿ ಅಭಿನಯಿಸಿದ್ರು. ತರಾಸು ಅವರ ನಾಗರಹಾವು ಚಿತ್ರದಲ್ಲಿ ಅಭಿನಯಿಸಿದ್ರು. ನಂಗೆ ಆಶ್ಚರ್ಯ ಆಯಿತು, ಇದು ಪುತ್ರ ಕೊಡಲಿಲ್ಲ ತಾವು. ನಾಗರಹಾವು. ಅದಾದ ಮೇಲೆ ಮಾಲ್ಗುಡಿ ಡೇಸ್ ಶಂಕರ್ನಾಗ್ ನಿರ್ದೇಶನ, R.K. ನಾರಾಯಣ್ ಅವರ ಕಥೆಗಳ ಆಧರಿಸಿದ ಚಿತ್ರ. 14 ಚಿತ್ರಗಳಲ್ಲಿ ದ್ವಿಪಾತ್ರಾಭಿನಯ ಅಭಿನಯಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿದೆ. ಕೀರ್ತಿ ಮತ್ತು ಚಂದನ ಇಬ್ಬರು ಹೆಣ್ಣು ಮಕ್ಕಳು. 201 ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಧನ್ಯವಾದಗಳು. ಕಾದಂಬರಿಯನ್ನು ಯಾರು ಬರೆದರು? ಶರಪಂಜರ ಕಾದಂಬರಿಯನ್ನ ಯಾರು ಬರೆದರು? ಎರಡು ಕನಸು ಕಾದಂಬರಿಯನ್ನ ಯಾರು ಬರೆದರು? ಭಾರತಿ ಸುತ. ವಂದನ ಕಾದಂಬರಿಯನ್ನ ಯಾರು ಬರೆದರು? ಎಂ.ಕೆ. ಇಂದಿರಸು. ಋಣಮುಕ್ತಳು ಕಾದಂಬರಿಯನ್ನ ಯಾರು ಬರೆದರು? ತ್ರಿವೇಣಿ. ನಿಲುಕದ ನಕ್ಷತ್ರ ಕಾದಂಬರಿಯನ್ನ ಯಾರು ಬರೆದರು? ಸಾಯಿ ಸುತ. ಅಸ್ಪೃಶ್ಯರು ಕಾದಂಬರಿಯನ್ನ ಯಾರು ಬರೆದರು? ಚಂದ್ರಗಿರಿಯ ತೀರದಲ್ಲಿ ತರಾಸು. ಹಸಿ ಮಾಂಸ ಮತ್ತು ಹದ್ದುಗಳು ಕಾದಂಬರಿಯನ್ನ ಯಾರು ಬರೆದರು? ಗಂಡಸರು ಕಾದಂಬರಿಯನ್ನ ಯಾರು ಬರೆದರು? ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ನಿಮಿಷದ ಒಳಗೆ 10 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಳೆಯಮ್ಮ ಬರೆದದ್ದು ಎಂ.ಕೆ. ಇಂದಿರಾ, ಉತ್ತರ ಸರಿಯಾಗಿದೆ. ಶರಪಂಜರ ಬರೆದದ್ದು ತ್ರಿವೇಣಿ, ಉತ್ತರ ಸರಿಯಾಗಿದೆ. 2 ಕನಸು ಬರೆದದ್ದು ವಾಣಿ. ತಾವು ಉತ್ತರ ಕೊಟ್ಟಿಲ್ಲ ಅಲ್ವಾ? ವಾಣಿ ಕೊಟ್ಟಿಲ್ಲ. ಬಂಧನ ಬರೆದದ್ದು ಉಷಾ ನವರಂತರ, ನಮ್ಮ ವಿಷ್ಣುದಾದ ಅಭಿನಯಿಸಿದ ಚಿತ್ರ. ಋಣಮುಕ್ತಳು ಬರೆದದ್ದು ಡಾಕ್ಟರ್ ಅಲ್ಕುಮಾರ್ ನಿರಂಜನ ಭಾರತೀಯವರು ಅಭಿನಯಿಸಿದ್ರು. ನಿಲುಕದ ನಕ್ಷತ್ರ ಅಶ್ವಿನಿ ಬರೆದಂಥ ಕಾದಂಬರಿ. ಅಸ್ಪೃಶ್ಯರು ವೈದೇಹಿ ಬರೆದಂಥ ಕಾದಂಬರಿ. ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬಕ್ಕರ್ ಅವರು ಬರೆದಂತಹ ಕಾದಂಬರಿ. ಹಸಿ ಮಾಂಸ ಹದ್ದುಗಳು ಗೀತಾ ನಾಗಭೂಷಣ ಬರೆದಂಥ ಒಂದು ಅದ್ಭುತವಾದ ಕಾದಂಬರಿ. ದಯವಿಟ್ಟು ಗಂಡಸರು ಹೆಂಗಸರು ಎಲ್ಲರೂ ಓದಬೇಕಾದಂಥ ಒಂದು ಅತ್ಯುತ್ತಮ ಕೃತಿ. ಗಂಡಸರು ಕಾದಂಬರಿಯನ್ನು ಬರೆದದ್ದು ವೀಣಾ ಶಾಂತೇಶ್ವರ. ಹೀಗೆ 10 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಬನ್ನಿ, 4 ಪುಸ್ತಕಗಳನ್ನು ತಮಗೆ ಕೊಡ್ತೇವೆ.
100ಕ್ಕೆ 100 ಅಂಕಗಳನ್ನ ನೀವು ಪಡೆಯಲೇಬೇಕು. ಇಲ್ಲಾಂದ್ರೆ 100 ಪುಸ್ತಕಗಳನ್ನ ಇಲ್ಲಿ ದಂಡ ಕಟ್ಟಿಟ್ಟು ಹೋಗಬೇಕಾಗುತ್ತೆ. ಆಗಬಹುದಾ? ಸಿದ್ಧಾಂತ ಹೇಳ್ತಿದ್ದಾರೆ, ನಾವು ಸಿದ್ಧವಾಗಿದ್ದೇವೆ. ತಮ್ಮ ಸಮಯ ಈಗ ಆರಂಭ ಆಯ್ತು. ಈ ಹಾಸ್ಯ ನಟನನ್ನ ಗುರುತಿಸಿ ಪ್ಲೀಸ್. ಪಾಸಳಿ ಗೊತ್ತಿಲ್ಲ. ಈ ಹಾಸ್ಯ ನಟನನ್ನ ಗುರುತಿಸಿ. ಕೇಳಿಸ್ತಾ ಇಲ್ಲ, ನೀವು ಗಲಾಟೆ ಮಾಡ್ತಾ ಇದ್ದೀರಿ. ರೇಖಾ ದಾಸ್ ಹಾಸ್ಯ ನಟಿ. ಲಕ್ಷ್ಮೀದೇವಿ, ಹಾಸ್ಯ ನಟ ಬಾಲಕೃಷ್ಣ, ಹಾಸ್ಯ ನಟಿ. ಹಾಸ್ಯ ನಟ ಮುಸಳಿ ಕೃಷ್ಣಮೂರ್ತಿ, ಹಾಸ್ಯ ನಟಿ. ಗಾಯತ್ರಿ, ಭಾಷಣೆ ಗೊತ್ತಿಲ್ಲ ಅಂದ್ರೆ ಹಾಸ್ಯ ನಟ. ಟೈಮ್ ಮುಗೀತು, ಸಮಯ ಮುಗೀತು. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇವರು ಮಿತ್ರ, ಇವರು ಸಾಧು ಹೋಗಿಲ್ಲ. ಕೂಗಿ ಹೇಳ್ತಾ ಇದ್ದಾರೆ ಸಾಧು ಹೋಗಿಲ್ಲ. ಇವರು ರೇಖಾ ದಾಸ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನರಸಿಂಹರಾಜು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಲಕ್ಷ್ಮೀದೇವಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಬಾಲಕೃಷ್ಣ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಉಮಾಶ್ರೀ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಸರಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ವೈಶಾಲಿ ಕಾಸರವಳ್ಳಿ ಸರಿಯಾದ ಉತ್ತರ ಆಗಿತ್ತು. ಇವರು ವೈಜನಾಥ ಬಿರಾದಾರ್, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ನಟ ವೈಜನಾಥ್ ಬಿರಾದಾರ್. 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ. 12 ಪುಸ್ತಕ ಕೊಡ್ತೇವೆ. ಅದರ ಉಳಿದ 4 ತಪ್ಪು ಹೇಳಿದ್ದೀರಿ. ಅದಕ್ಕೆ ದಂಡ ಕಟ್ಟಿಬಿಟ್ಟು ಹೋಗ್ಬೇಕು. ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ತಿಳಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ವಿಜಯ ಕರ್ನಾಟಕ ಪತ್ರಿಕೆಯವರು. ಮೇಡಮ್ ವಿದ್ಯಾಲಕ್ಷ್ಮಿಯವರಂತೂ ಪ್ರತಿ ಕ್ಷಣ ಸಂಪರ್ಕದಲ್ಲಿದ್ದು ಏನಾಗ್ತಾ ಇದೆ, ಹೇಗೆ ಮಾಡೋಣ, ಹೇಗಿರಬೇಕು, ಪ್ರತಿಯೊಂದು ವಿಚಾರವನ್ನು ಕೂಲಂಕಷವಾಗಿ ಅವರು ಚರ್ಚೆ ಮಾಡಿ ಅಷ್ಟು ತೊಂದರೆ ಇಲ್ಲದ ಹಾಗೆ ಈ ಕಾರ್ಯಕ್ರಮ ಪೂರ್ಣಗೊಳ್ಳೋದಕ್ಕೆ ಸಹಾಯ ಮಾಡಿದ್ದಾರೆ. ಆದರೆ ವಾಹನದ ತೊಂದರೆಯಿಂದ ನಾನು ಬರೋದು ಸ್ವಲ್ಪ ತಡ ಆಯಿತು. ಇಲ್ಲದೆ ಹೋಗಿದರೆ ಇನ್ನೂ ಒಂದಷ್ಟು ಜನಕ್ಕೆ ಅವಕಾಶ ಇತ್ತೋ ಏನೋ ಗೊತ್ತಿಲ್ಲ. ನಾಳೆ ಅನ್ನೋದು ಇದ್ದೇ ಇರುತ್ತೆ, ಮತ್ತೆ ಅವಕಾಶ ಬರ್ತಾ ಇರುತ್ತೆ. ಆಶಾವಾದಿಗಳಾಗಿರೋಣ. ಹಾಗಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮದುವೆ ಜೋರಾದ ಚಪ್ಪಾಳೆ ನಮ್ಮನ್ನೆಲ್ಲರ ನೆಚ್ಚಿನ ನಮ್ಮ ಕನ್ನಡದ ಹೆಮ್ಮೆ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ಇದೀಗ ಅವರನ್ನ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರಾಜೇಶ್ BM ಪ್ರೊಪ್ರೈಟರ್ ಶರಣ್ಯ ಫಾರ್ಮ್ಸ್, ರಾಕೇಶ್ ಮ್ಯಾನೇಜಿಂಗ್ ಡೈರೆಕ್ಟರ್ ವೇ ಟು ವರ್ಲ್ಡ್, ಅದೇ ರೀತಿಯಾಗಿ ವೆಬಿನ್ ಮೀಡಿಯಾ ಇದರ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವ ಕುಮಾರ HM ಅವರು ಕೂಡ ವೇದಿಕೆಗೆ ಬಂದು ಸರ್ ಅವರನ್ನ ಗೌರವಿಸಬೇಕು. ಇವತ್ತಿನ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಬೇಕಾದ್ರೆ ಟೈಮರು ಮತ್ತು ಸ್ಕೋರರ್ ಬಹಳ ಮುಖ್ಯ. ಹಾಗೆಯೇ ಚೀಟಿಗಳನ್ನು ತೆಗೆದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ಪರ್ಧಿಗಳನ್ನು ಮೇಡಮ್ ಅವರು ಕರೆದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈ ಕ್ಷಣದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇದೀಗ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ನಮ್ಮ ವಿಜಯ ಕರ್ನಾಟಕ ಕನ್ನಡ ಹಬ್ಬದ ಪ್ರಯುಕ್ತ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಿಮ್ಮ ಚಪ್ಪಾಳೆ ನಿರಂತರವಾಗಿರಬೇಕು. ಅವರ ಹುಮ್ಮಸ್ಸು, ಉತ್ಸಾಹ ನಿರಂತರವಾಗಿ ಇದೇ ರೀತಿಯಾಗಿರಲಿ ಅನ್ನೋದು ನಮ್ಮ ಆಶಯ ಕೂಡ.